ನೋಡಿ, ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಚರ್ಚೆಯಲ್ಲಿರುವಂತಹ ವಿಚಾರ, ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಸಂಪುಟ ವಿಸ್ತರಣೆ. ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ ಎಲ್ಲ ಅಂದುಕೊಂಡಂತೆ ಆಗಿದ್ರೆ ನೂತನ ಸಚಿವರುಗಳು ಕಳೆದ ಒಂದು 10 ದಿನಗಳ ಹಿಂದೆಯೇ ಪ್ರಮಾಣ ವಚನ ಸ್ವೀಕಾರ ಆಗಿ ಹೋಗಬೇಕಾಗಿತ್ತು. ಬಟ್ ನೀಟ್ ವಿಚಾರಕ್ಕೆ ಆದಂತಹ ಒಂದಷ್ಟು ಗೊಂದಲ, ಪ್ರೊಟೆಸ್ಟ್ಗಳ ನಡುವೆ ರಾಜ್ಯ ಸಂಪುಟ ವಿಸ್ತರಣೆ ಕಳೆದು ಹೋಗುತ್ತೆ. ಎಲ್ಲವೂ ಆಗಿದೆ. ಈ ಕಡೆ DK ಶಿವಕುಮಾರ್ ಅವರಿಂದ ಲೀಸ್ಟ್ ತೆಗೆದುಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು, ಸಿದ್ದರಾಮಯ್ಯ ಅವರಿಂದ ಲೀಸ್ಟ್ ತಗೊಂಡಿದ್ದಾರೆ, BK ಹರಿಪ್ರಸಾದ್ ಅವರಿಂದ ಲೀಸ್ಟ್ ತಗೊಂಡಿದ್ದಾರೆ. 3 ಲೀಸ್ಟ್ ತಗೊಂಡು ನಾಳೆ ಸಾಯಂಕಾಲದ ಒಳಗಡೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಒಂದು ಫೈನಲ್ ಲೀಸ್ಟ್ ಹೊರಗಡೆ ಬರುತ್ತೆ. ಯಾಕಂದ್ರೆ ಕಳೆದ 4 ದಿನಗಳಿಂದ ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ರು. 4 ದಿನ DK ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು, KPCC ಅಧ್ಯಕ್ಷರಾದಂತಹ BK ಹರಿಪ್ರಸಾದ್ ಅವರು. ಕೊನೆಗೆ 1-2 ದಿನಗಳ ಕಾಲ ರಾಹುಲ್ ಗಾಂಧಿ ಅವರು ಭೇಟಿಗೆ ಸಿಗಲೇ ಇಲ್ಲ. ಸುರ್ಜೇವಾಲಾ ಅವರೊಟ್ಟಿಗೆ ಮೀಟಿಂಗ್ ಮಾಡ್ತಾರೆ, ವೇಣುಗೋಪಾಲ್ ಅವರೊಟ್ಟಿಗೆ ಮೀಟಿಂಗ್ ಮಾಡ್ತಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರೊಟ್ಟಿಗೆ ಮೀಟಿಂಗ್ ಆಗುತ್ತೆ. ಬಟ್ ರಾಹುಲ್ ಗಾಂಧಿ ಅವರೊಟ್ಟಿಗೆ ಮೀಟಿಂಗ್ ಆಗಲ್ಲ. ಹಂಗೂ ಹಿಂಗೂ ಮಾಡಿ ರಾಹುಲ್ ಗಾಂಧಿ ಅವರು ಶುಕ್ರವಾರ ಬರ್ತಾರೆ, ಮೀಟಿಂಗ್ ಎಲ್ಲ ಆಗುತ್ತೆ. ಬಟ್ ಆ ಸಭೆಯಲ್ಲಿ ಒಮ್ಮತದ ಅಭಿಪ್ರಾಯ ವ್ಯಕ್ತವಾಗಲ್ಲ. ಕೊನೆಗೆ 3 ಜನರು ತಂದಂತಹ ಪಟ್ಟಿಯನ್ನ ಇಸ್ಕೊಂಡು ರಾಹುಲ್ ಗಾಂಧಿ ಅವರು 3 ಜನನ್ನು ಬೆಂಗಳೂರಿಗೆ ಕಳಿಸಿದ್ದಾರೆ. ನೀವು ಹೋಗಿ, ನಾನು ಭಾನುವಾರ ಫೈನಲ್ ಮಾಡಿ ಕಳಿಸ್ತೀನಿ, ಸೋಮವಾರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಕಾರ್ಯಕ್ರಮವನ್ನ ಇಟ್ಕೊಳ್ಳಿ. ನೋಡಿ, ಪಕ್ಷದ ಚಟುವಟಿಕೆಯಲ್ಲಿ ಯಾರು ಸಕ್ರಿಯರಾಗಿದ್ದಾರೋ, ಯಾವ ರೀತಿ ಮಾಡಲಾಗುತ್ತೆ DK ಶಿವಕುಮಾರ್ ಅವರ ಸಂಪುಟದ 2ನೇ ಲಿಸ್ಟ್ ಅನ್ನ ಅಂತ ಹೇಳಿದ್ರೆ 60-40. 60 ಬಂದು ಯುವಕರಿಗೆ ಮಣೆ ಹಾಕಲಾಗುತ್ತೆ, ಯಂಗ್ಸ್ಟರ್ಸ್ಗಳಿಗೆ, ಪಕ್ಷದಲ್ಲಿ ನಿರಂತರವಾಗಿ ಚಟುವಟಿಕೆಯಲ್ಲಿರುವಂಥವರಿಗೆ. ಅದರ ಜೊತೆಗೆ ಕಳೆದ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಎಫೆಕ್ಟಿವ್ ಆಗಿ ಯಾರು ಕೆಲಸ ಮಾಡಿದ್ದಾರೆ, ಹಳಬರು, ಅವರಿಗೆ 60 ಅಂದ್ರೆ ಹೊಸಬರು, 40% ಹಳಬರಿಗೆ ಮಣೆ ಹಾಕಲಾಗುತ್ತೆ. ಹೇಗೆ ಅಂದ್ರೆ ಪಕ್ಷದ ಚಟುವಟಿಕೆಯಲ್ಲಿ ಸಕ್ರಿಯವಾಗಿರುವಂಥವರು, ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದಂತಹ ಸಚಿವರಿಗೆ, ಕೆಲಸ ಮಾಡಿರುವಂಥವರಿಗೆ. ಯಾರೆಲ್ಲ ಕೆಲಸ ಮಾಡಿಲ್ವೋ ಅವರಿಗೆ ಮತ್ತೊಮ್ಮೆ ಯಾವುದೇ ಕಾರಣಕ್ಕೂ ಕೂಡ ಚಾನ್ಸ್ ಕೊಡಲ್ಲ. ಹಾಗಾಗಿ ಎಲ್ಲವೂ ಅಂದುಕೊಂಡಂತೆ ಆದರೆ ಸೋಮವಾರ ಸಾಯಂಕಾಲ ನೂತನ ಸಚಿವರುಗಳ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮವೂ ಕೂಡ ಇದೆ. ನೋಡಿ, ಇಲ್ಲಿ ಒಂದಷ್ಟು ಸಂಭಾವ್ಯ ಸಚಿವರುಗಳ ಪಟ್ಟಿ ಕೂಡ ರೆಡಿಯಾಗಿದೆ. 20 ಸ್ಥಾನ ಖಾಲಿ ಇರೋದು, ಆಕಾಂಕ್ಷಿಗಳ ಸಂಖ್ಯೆ ಇರೋದು 40ಕ್ಕಿಂತ ಹೆಚ್ಚು. ಹಾಗಾಗಿ 18 ಸ್ಥಾನಗಳನ್ನ ಭರ್ತಿ ಮಾಡಲಾಗುತ್ತೆ ಒಂದು ಮೂಲಗಳ ಮಾಹಿತಿಯ ಪ್ರಕಾರ. ಇನ್ನು 2 ಸ್ಥಾನವನ್ನ ಹಂಗೆ ಇಟ್ಕೊಳ್ಳಲಾಗುತ್ತೆ. ಯಾರಾದ್ರೂ ಸ್ವಲ್ಪ ಜಾಸ್ತಿ ಇರ್ಸು ಮುರ್ಸು ಮಾಡ್ಕೊಂಡ್ರೆ ಅಂಥವರಿಗೆ ಸ್ಥಾನ ಕೊಟ್ಟುಬಿಟ್ಟು ಸಮಾಧಾನ ಮಾಡೋಕ್ಕೋಸ್ಕರ 18 ಫಿಲ್ ಮಾಡಲಾಗುತ್ತೆ, 2 ಹಾಗೆ ಬಿಡಲಾಗುತ್ತೆ. ಇದು DK ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಮಾಡ್ಕೊಂಡಿರೋ ಸ್ಟ್ರಾಟರ್ಜಿ. ಒಂದಷ್ಟು ಜನ ಸಂಭಾವ್ಯ ಸಚಿವರುಗಳ ಪಟ್ಟಿಯನ್ನ ನಾವು ನೋಡೋದಕ್ಕೋದ್ರೆ ಲಕ್ಷ್ಮಣ್ ಸವದಿ ಅವರ ಹೆಸರಿದೆ. ಲಕ್ಷ್ಮಣ್ ಸವದಿ ಅವರು, ಅದರ ಜೊತೆಗೆ ಶಿವರಾಜ್ ತಂಗಡಗಿ, ಬಂಗಾರಪೇಟೆ ನಾರಾಯಣಸ್ವಾಮಿ, ಮಧು ಬಂಗಾರಪ್ಪ, ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸಚಿವರಾಗಿದ್ದಂತಹ ಮಧು ಬಂಗಾರಪ್ಪ ಅವರು, ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸಚಿವರಾಗಿದ್ದಂತಹ ಸಂತೋಷ್ ಲಾಡ್ ಅವರು, ಹಾಗೆ ರಿಜ್ವಾನ್ ಹರ್ಷದ್ ಅವರ ಹೆಸರು ಕೂಡ ಬಹಳಷ್ಟು ಕೇಳಿ ಬರ್ತಾ ಇದೆ. ಕಳೆದ ಮೊದಲನೇ ಪಟ್ಟಿಯಲ್ಲಿ UT ಖಾದರ್ ಅವರಿದ್ರು ಮುಸ್ಲಿಂ ಕೋಟಾದಡಿಯಲ್ಲಿ. ಈಗ ರಿಜ್ವಾನ್ ಹರ್ಷದ್ದು, ಅದರ ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹಾಗೆ ಪುಟ್ಟರಂಗ ಶೆಟ್ಟಿ, ಚಾಮರಾಜನಗರ ಶಾಸಕರಾದಂತಹ ಪುಟ್ಟರಂಗ ಶೆಟ್ಟಿ, MLC ಆರತಿ ಕೃಷ್ಣ, ವಿಜಯಾನಂದ ಕಾಶಪ್ಪನವರ್ ಬಹಿರಂಗವಾಗಿ ಹೇಳಿದ್ದಾರೆ, ನಾನು ಕೂಡ ಮಂತ್ರಿ ಸ್ಥಾನದ ಆಕಾಂಕ್ಷಿ. KM ಶಿವಲಿಂಗೇಗೌಡ, ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ, ಜಮೀರ್ ಅಹಮದ್ ಖಾನ್, ರುದ್ರಪ್ಪ ಲಮಾಣಿ, ಅದರ ಜೊತೆಗೆ ಪೊನ್ನಣ್ಣ, ವಿರಾಜಪೇಟೆ ಶಾಸಕರಾದಂತಹ ಪೊನ್ನಣ್ಣ, ಸಂತೋಷ್ ಲಾಡ್ ಆಗ್ಲೇ ಹೇಳಿದೆ. ಇನ್ನು ಗೋವಿಂದರಾಜನಗರ ಶಾಸಕರಾದಂತಹ ಪ್ರಿಯಾ ಕೃಷ್ಣ ಅವರು ಕೂಡ ಸಂಭಾವ್ಯ ಅಭ್ಯರ್ಥಿಗಳ ಲಿಸ್ಟ್ ಅಲ್ಲಿದ್ದಾರೆ. ಒಕ್ಕಲಿಗ ಕೋಟಾದಲ್ಲಿ HC ಬಾಲಕೃಷ್ಣ ಅವರು, ಮಧು ಬಂಗಾರಪ್ಪ, ಗವಿಯಪ್ಪ, ರಿಜ್ವಾನ್ ಹರ್ಷ, ಶಿವಲಿಂಗೇಗೌಡ, ಆರತಿ ಕೃಷ್ಣ. ಮತ್ತೊಂದು ಕಡೆ ಶರತ್ ಬಚ್ಚೇಗೌಡರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಇಲ್ಲಿ ಹೊಸಬರು ಹಳಬರು ಸಮ್ಮಿಶ್ರ. ಅದರಲ್ಲಿ ಹೊಸಬರಿಗೆ DK ಶಿವಕುಮಾರ್ ಅವರ ಸಂಪುಟದ
ಎರಡನೇ ಲಿಸ್ಟಲ್ಲಿ ಹೆಚ್ಚಾಗಿ ಮಣೆ ಹಾಕುವ ಸಾಧ್ಯತೆಗಳು ಕೂಡ ಇದೆ, 60-40. ಹಾಗಾಗಿ ಒಂದೂ ಬಾರಿಯೂ ಮಂತ್ರಿ ಆಗದೇ ಇದ್ದಂಥವರು ಜಾಸ್ತಿ ಜನ ಇರುವಂತಹ ಸಾಧ್ಯತೆಗಳು ಕೂಡ ಇದೆ. ಶರತ್ ಬಚ್ಚೇಗೌಡ, ನಯನ ಮೋಟಮ್ಮ ಅವರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ನೋಡೋಣ, ಎಲ್ಲವೂ ಅಂದುಕೊಂಡಂತೆ ಆದರೆ ನಾಳೆ ಸಾಯಂಕಾಲದ ಒಳಗಡೆ ಫೈನಲ್ ಲಿಸ್ಟ್ ಬರುತ್ತೆ. ಸೋಮವಾರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಕಾರ್ಯಕ್ರಮವೂ ನಡೆಯುತ್ತದೆ. ಅಷ್ಟರೊಳಗಡೆ ಏನಾದರೂ ಚೇಂಜಸ್ ಆದರೆ ಅದು ಸೋಮವಾರದಿಂದ ಮತ್ತೆ ಮುಂದಿನ ಡೇಟ್ಗೆ ಮುಂದೂಡಿಕೆ ಕೂಡ ಆದರೂ ಆಶ್ಚರ್ಯ ಪಡಂಗಿಲ್ಲ.